ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ಐನಾತಿ ಐಶ್ವರ್ಯ ವಿರುದ್ಧ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾ ಇವೆ. ಇದೀಗ ಮಂಡ್ಯದಲ್ಲೂ ಕೂಡ ವಂಚನೆ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲೂ ಕೇಸ್ ದಾಖಲು. ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲು. ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ದಾಳೆ. ಇದರ ಬೆನ್ನಲ್ಲೇ ಐಶ್ವರ್ಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮಂಡ್ಯದಲ್ಲಿ ವಂಚನೆ ಕೇಸ್ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲಾಗಿದೆ. ಐಶ್ವರ್ಯ ಗೌಡಗೆ ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಅತ್ಯಾಪ್ತರಂತೆ. ಹೀಗೆ ಹೇಳಿಕೊಂಡು ವಂಚನೆ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಹಣ ಕೊಟ್ಟವರಿಗೆ ಐಶ್ವರ್ಯ ತಾನು ಪ್ರಭಾವಿ ಎಂದು ನಂಬಿಸಿದ್ದೇ ರೋಚಕವಾಗಿದೆ. ಡಿಕೆ ಸುರೇಶ್ ತಂಗಿ ಎಂದು ಪರಿಚಯಿಸಿಕೊಂಡಿದ್ದ ಐಶ್ವರ್ಯ ತನಗೆ ಎಚ್ಡಿಕೆ ಕುಟುಂಬಸ್ಥರು ಚಿರಪರಿಚಿತ ಎಂದು ಬಿಲ್ಡಪ್ ಕೊಟ್ಟಿದ್ದಂತೆ. ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗಿನ ಈಕೆಯ ನಂಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 55 ಲಕ್ಷ ಪಡೆದು ವಂಚನೆ ಆರೋಪದಲ್ಲಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವವರಿಂದ ದೂರು ದಾಖಲಾಗಿದೆ. ದೂರಿನಲ್ಲಿ ಐಶ್ವರ್ಯ ಪರಿಚಯ ಹಾಗೂ ಆಕೆ ಬಿಲ್ಡಪ್ ಬಗ್ಗೆ ವಿವರಣೆ ಮಾಡಲಾಗಿದೆ. ನನಗೆ ಎಲ್ಲರೂ ಗೊತ್ತು, ನಿಮಗೇನಾದ್ರೂ ಆಗಬೇಕಿದ್ರೆ ಹೇಳಿ. ಹೀಗೆ ಪರಿಚಯಿಸಿಕೊಂಡು ಐಶು ಎಟ್ ನವ್ಯಶ್ರೀ ಮನೆಗೆ ಎಂಟ್ರಿ ಕೊಡ್ತಿದ್ಲು. ನವ್ಯಾಳ ಬಣ್ಣದ ಮಾತಿಗೆ ದೂರುದಾರರಿಬ್ಬರು ಮರುಳಾಗಿದ್ರು. ರವಿಕುಮಾರ್ ಪೂರ್ಣಿಮಾಗೆ ತಿಳಿಯದಂತೆ ಹಣ ಪಡೆದು ವಂಚಿಸಿದ್ದಾಳೆಂದು ದೂರು ದಾಖಲಿಸಿದ್ದಾರೆ. ಹಣ ಕೊಡೋರ ಮುಂದೆ ನವರಂಗಿ ಆಟ ಆಡ್ತಿದ್ದ ಐಶ್ವರ್ಯ ಗೌಡ ವಿರುದ್ಧ ಇದೀಗ ಮಂಡ್ಯದಲ್ಲೂ ದೂರು ದಾಖಲಾಗಿದೆ. ಬೇಲ್ ಮೇಲೆ ಹೊರಬಂದಿರೋ ಈಕೆ ಮತ್ಯಾವಾಗ ಅರೆಸ್ಟ್ ಆಗ್ತಾಳೋ ಏನೋ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ಐನಾತಿ ಐಶ್ವರ್ಯ ವಿರುದ್ಧ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾ ಇವೆ. ಇದೀಗ ಮಂಡ್ಯದಲ್ಲೂ ಕೂಡ ವಂಚನೆ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲೂ ಕೇಸ್ ದಾಖಲು. ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲು. ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ದಾಳೆ. ಇದರ ಬೆನ್ನಲ್ಲೇ ಐಶ್ವರ್ಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮಂಡ್ಯದಲ್ಲಿ ವಂಚನೆ ಕೇಸ್ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲಾಗಿದೆ. ಐಶ್ವರ್ಯ ಗೌಡಗೆ ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಅತ್ಯಾಪ್ತರಂತೆ. ಹೀಗೆ ಹೇಳಿಕೊಂಡು ವಂಚನೆ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಹಣ ಕೊಟ್ಟವರಿಗೆ ಐಶ್ವರ್ಯ ತಾನು ಪ್ರಭಾವಿ ಎಂದು ನಂಬಿಸಿದ್ದೇ ರೋಚಕವಾಗಿದೆ. ಡಿಕೆ ಸುರೇಶ್ ತಂಗಿ ಎಂದು ಪರಿಚಯಿಸಿಕೊಂಡಿದ್ದ ಐಶ್ವರ್ಯ ತನಗೆ ಎಚ್ಡಿಕೆ ಕುಟುಂಬಸ್ಥರು ಚಿರಪರಿಚಿತ ಎಂದು ಬಿಲ್ಡಪ್ ಕೊಟ್ಟಿದ್ದಂತೆ. ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗಿನ ಈಕೆಯ ನಂಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 55 ಲಕ್ಷ ಪಡೆದು ವಂಚನೆ ಆರೋಪದಲ್ಲಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವವರಿಂದ ದೂರು ದಾಖಲಾಗಿದೆ. ದೂರಿನಲ್ಲಿ ಐಶ್ವರ್ಯ ಪರಿಚಯ ಹಾಗೂ ಆಕೆ ಬಿಲ್ಡಪ್ ಬಗ್ಗೆ ವಿವರಣೆ ಮಾಡಲಾಗಿದೆ. ನನಗೆ ಎಲ್ಲರೂ ಗೊತ್ತು, ನಿಮಗೇನಾದ್ರೂ ಆಗಬೇಕಿದ್ರೆ ಹೇಳಿ. ಹೀಗೆ ಪರಿಚಯಿಸಿಕೊಂಡು ಐಶು ಎಟ್ ನವ್ಯಶ್ರೀ ಮನೆಗೆ ಎಂಟ್ರಿ ಕೊಡ್ತಿದ್ಲು. ನವ್ಯಾಳ ಬಣ್ಣದ ಮಾತಿಗೆ ದೂರುದಾರರಿಬ್ಬರು ಮರುಳಾಗಿದ್ರು. ರವಿಕುಮಾರ್ ಪೂರ್ಣಿಮಾಗೆ ತಿಳಿಯದಂತೆ ಹಣ ಪಡೆದು ವಂಚಿಸಿದ್ದಾಳೆಂದು ದೂರು ದಾಖಲಿಸಿದ್ದಾರೆ. ಹಣ ಕೊಡೋರ ಮುಂದೆ ನವರಂಗಿ ಆಟ ಆಡ್ತಿದ್ದ ಐಶ್ವರ್ಯ ಗೌಡ ವಿರುದ್ಧ ಇದೀಗ ಮಂಡ್ಯದಲ್ಲೂ ದೂರು ದಾಖಲಾಗಿದೆ. ಬೇಲ್ ಮೇಲೆ ಹೊರಬಂದಿರೋ ಈಕೆ ಮತ್ಯಾವಾಗ ಅರೆಸ್ಟ್ ಆಗ್ತಾಳೋ ಏನೋ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ಐನಾತಿ ಐಶ್ವರ್ಯ ವಿರುದ್ಧ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾ ಇವೆ. ಇದೀಗ ಮಂಡ್ಯದಲ್ಲೂ ಕೂಡ ವಂಚನೆ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲೂ ಕೇಸ್ ದಾಖಲು. ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲು. ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ದಾಳೆ. ಇದರ ಬೆನ್ನಲ್ಲೇ ಐಶ್ವರ್ಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮಂಡ್ಯದಲ್ಲಿ ವಂಚನೆ ಕೇಸ್ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲಾಗಿದೆ. ಐಶ್ವರ್ಯ ಗೌಡಗೆ ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಅತ್ಯಾಪ್ತರಂತೆ. ಹೀಗೆ ಹೇಳಿಕೊಂಡು ವಂಚನೆ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಹಣ ಕೊಟ್ಟವರಿಗೆ ಐಶ್ವರ್ಯ ತಾನು ಪ್ರಭಾವಿ ಎಂದು ನಂಬಿಸಿದ್ದೇ ರೋಚಕವಾಗಿದೆ.
ಡಿಕೆ ಸುರೇಶ್ ತಂಗಿ ಎಂದು ಪರಿಚಯಿಸಿಕೊಂಡಿದ್ದ ಐಶ್ವರ್ಯ ತನಗೆ ಎಚ್ಡಿಕೆ ಕುಟುಂಬಸ್ಥರು ಚಿರಪರಿಚಿತ ಎಂದು ಬಿಲ್ಡಪ್ ಕೊಟ್ಟಿದ್ದಂತೆ ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗಿನ ಈಕೆಯ ನಂಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 55 ಲಕ್ಷ ಪಡೆದು ವಂಚನೆ ಆರೋಪದಲ್ಲಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವವರಿಂದ ದೂರು ದಾಖಲಾಗಿದೆ. ದೂರಿನಲ್ಲಿ ಐಶ್ವರ್ಯ ಪರಿಚಯ ಹಾಗೂ ಆಕೆ ಬಿಲ್ಡಪ್ ಬಗ್ಗೆ ವಿವರಣೆ ಮಾಡಲಾಗಿದೆ. ನನಗೆ ಎಲ್ಲರೂ ಗೊತ್ತು, ನಿಮಗೇನಾದ್ರೂ ಆಗಬೇಕಿದ್ರೆ ಹೇಳಿ, ಹೀಗೆ ಪರಿಚಯಿಸಿಕೊಂಡು ಐಶು ಎಟ್ ನವ್ಯಶ್ರೀ ಮನೆಗೆ ಎಂಟ್ರಿ ಕೊಡ್ತಿದ್ಲು. ನವ್ಯಾಳ ಬಣ್ಣದ ಮಾತಿಗೆ ದೂರುದಾರರಿಬ್ಬರು ಮರುಳಾಗಿದ್ರು. ರವಿಕುಮಾರ್ ಪೂರ್ಣಿಮಾಗೆ ತಿಳಿಯದಂತೆ ಹಣ ಪಡೆದು ವಂಚಿಸಿದ್ದಾಳೆಂದು ದೂರು ದಾಖಲಿಸಿದ್ದಾರೆ. ಹಣ ಕೊಡೋರ ಮುಂದೆ ನವರಂಗಿ ಆಟ ಆಡ್ತಿದ್ದ ಐಶ್ವರ್ಯ ಗೌಡ ವಿರುದ್ಧ ಇದೀಗ ಮಂಡ್ಯದಲ್ಲೂ ದೂರು ದಾಖಲಾಗಿದೆ. ಬೇಲ್ ಮೇಲೆ ಹೊರಬಂದಿರೋ ಈಕೆ ಮತ್ಯಾವಾಗ ಅರೆಸ್ಟ್ ಆಗ್ತಾಳೋ ಏನೋ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಭಾರತ ಕಲೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ಶ್ರೀಮಂತ ರಾಷ್ಟ್ರ. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಕಲೆ ಸಂಸ್ಕೃತಿ ಮರೆಯಾಗ್ತಾ ಇದೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೆತ್ತ ತಂದೆ ತಾಯಿಯ ಪಾದಗಳಿಗೆ ಪೂಜೆ ಮಾಡ್ತಾ ಇರೋದು, ಪಾದಪೂಜೆ ಮಾಡ್ತಾ ಇರೋದಕ್ಕೆ ಪೋಷಕರ ಸಂತಸ. ರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ ವಿನೂತನ ಪ್ರಯತ್ನ. ಸಕಲ ಕಾರ್ಯ ನಿರ್ವಿಘ್ನತಾ ಸಿದ್ಧ್ಯರ್ಥಂ. ರಾಮಕೃಷ್ಣ ಗುರುಕುಲದಲ್ಲಿ ಹೆತ್ತವರ ಪಾದಪೂಜೆ. ತಯಾರಿ ಮಾಡಿಕೊಂಡು ಬಳಸ್ತೇವೆ. ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ ನೂತನ ಪ್ರಯೋಗಗಳು ನಡೀತಾಲೆ ಇರ್ತವೆ. ಮಲೆನಾಡು ಶಿವಮೊಗ್ಗದ ರಾಮಕೃಷ್ಣ ಗುರುಕುಲ ಶಾಲೆ ಇದು. 18 ವರ್ಷಗಳಿಂದ ಶಾಲೆಯ ಆವರಣದಲ್ಲಿ ತಮ್ಮ ಶಾಲಾ ಮಕ್ಕಳಿಂದಲೇ ಅವರವರ ಪೋಷಕರಿಗೆ ಪಾದಪೂಜೆ ಮಾಡೋದು ಇಲ್ಲಿನ ವಿಶೇಷತೆ. ಎಸ್, ಪ್ರತಿ ಬಾರಿಯಂತೆ ಈ ಬಾರಿಯೂ ವಿದ್ಯಾರ್ಥಿಗಳ ಪಾಲಿಗೆ ಹರುಷದಾಯಕವಾಗಲಿದೆ ಎಂಬ ಉದ್ದೇಶದಿಂದ ಮಕ್ಕಳಿಂದ ಪೋಷಕರ ಪಾದಪೂಜೆ ಮಾಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ತಂದೆ ತಾಯಿಯರೇ ಮೊದಲ ಗುರುಗಳು ಎಂಬ ಭಾವನೆ ಮಕ್ಕಳ ಮನಸ್ಸಿನಲ್ಲಿ ಬೇರೂರಬೇಕು. ಇನ್ನು ಪಾದಪೂಜೆ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸಾವಿರಾರು ಜನ ಪೋಷಕರು ಪಾಲ್ಗೊಂಡಿದ್ರು. ಹೆತ್ತವರಿಗೆ ಪಾದಪೂಜೆ ಮಾಡೋ ಮೂಲಕ ಜನ್ಮ ನೀಡಿದ ಪೋಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಮಕ್ಕಳು. ನಮ್ಮ ರಾಮಕೃಷ್ಣ ಗುರುಕುಲ ವಸತಿ ಶಾಲೆ ಅನುಪಿನಕಟ್ಟೆಯಲ್ಲಿ ಜನ್ಮದತ್ತರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಏರ್ಪಟ್ಟಿದೆ. ಸುಮಾರು 830 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಪೋಷಕರೊಂದಿಗೆ ಭಾಗವಹಿಸಿದ್ದಾರೆ. ಇನ್ನು ಕಾಲ ಬದಲಾದಂತೆ ಆಧುನಿಕತೆ ಬೆಳೆದು ಯುವ ಪೀಳಿಗೆ ನಮ್ಮ ಸಂಪ್ರದಾಯವನ್ನೇ ಮರೆತು ಹೋಗುತ್ತಾ ಇದ್ದಾರೆ. ಹೊಸ ವರ್ಷದಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ, ಹಾಡು ನೃತ್ಯಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನ ಮರಿತಾ ಇದ್ದಾರೆ. ಆದರೆ ರಾಮಕೃಷ್ಣ ಶಾಲೆ ಹೊಸ ವರ್ಷದಂದು ಮಕ್ಕಳಿಂದ ಪೋಷಕರ ಪಾದಪೂಜೆ ಮಾಡಿಸುವ ಮೂಲಕ ತಂದೆ ತಾಯಿಯ ಮಹತ್ವವನ್ನ ತಿಳಿಸಿದ್ದಾರೆ. ನಿಮ್ಮ ಬಗ್ಗೆ ಮಕ್ಕಳು ಗೌರವವನ್ನು ತಾಳ್ಲಿಕ್ಕೆ ಸಾಧ್ಯ. ಆವಾಗ ನಿಮ್ಮ ಪಾದಪೂಜೆ ಮಾಡಿದ ಪಾಪ ಬರುತ್ತೆ ಅಂತ ಆ ಮಕ್ಕಳಿಗೆ ಅನಿಸುತ್ತೆ. ಈ ಮಕ್ಕಳು ಏನು ನಿಮ್ಮ ಪಾದಪೂಜೆ ಮಾಡಿದಾರಲ್ಲ, ನಿಮ್ಮೆಲ್ಲರಲ್ಲೂ ಒಂದು ಜಾಗೃತಿ ಮಾಡಬೇಕು. ನನ್ನ ಮಕ್ಕಳು ನನ್ನನ್ನು ದೇವರು ಅಂತ ಭಾವಿಸ್ಕೊಂಡು ಇಷ್ಟೊಂದು ಜನರ ಎದುರಿಗೆ, ಗುರುಗಳ ಎದುರಿಗೆ ಪಾದಪೂಜೆ ಮಾಡಿದ್ದಾರೆ. ಆ ಅರ್ಹತೆಯನ್ನು ನಾನು ಗಳಿಸ್ಕೊಳ್ಬೇಕು. ತುಂಬ ಖುಷಿ ಆಗುತ್ತೆ. ಇವತ್ತು ಯಾವ ಮಕ್ಳಿಗೂ ಯಾರೂ ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಶಾಲೆಯಲ್ಲಿ ಹೋಗುವಾಗ ಎದ್ದು ನಮಸ್ಕಾರ ಮಾಡಿ ಅಂತ ಹೇಳೋ ಒಂದು ಸಂಸ್ಕಾರನೇ ಕಲಿಸ್ತಾ ಇಲ್ಲ ಮಕ್ಕಳಿಗೆ ತಂದೆ ತಾಯಿಗಳು. ಬರೀ ವಿದ್ಯೆ ಮಾತ್ರ ಕೊಡ್ತಾ ಇದ್ದಾರೆ. ತಂದೆ ತಾಯಿಯೂ ಅಷ್ಟೇ, ಎಜುಕೇಶನ್ ಸಂಸ್ಥೆಯವರು ಅಷ್ಟೇ. ಬಟ್ ಸಂಸ್ಥೆಯವರು ಒಳ್ಳೆ ಒಂದು ಸಂಸ್ಕಾರನ ಕಲಿಸ್ತಾ ಇದ್ದಾರೆ. ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹರುಷ ತರಲಿ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಯಾರೂ ಮರೆಯದಿರಲಿ. ಪೋಷಕರೊಂದಿಗಿನ ಮಕ್ಕಳ ಸಂಬಂಧ ಸುಖಕರವಾಗಿರಲಿ. ಮುಂದಿನ ಪೀಳಿಗೆಗೆ ಅದು ನೆನಪಿನಲ್ಲಿಡುವಂತಾಗ್ಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.